ಸೊ ಇವತ್ತು ನಾನು ಬಂದಿರೋದು ಗೋಕರ್ಣ ಬೀಚ್ಗೆ. ಸೊ ಇಲ್ಲಿ ನಾವೊಂದು ಡಿಫ್ರೆಂಟ್ ಐಲ್ಯಾಂಡಲ್ಲಿದ್ವಿ ನೋಡಿ, ಅದು ಮುಂದೆ ನೋಡ್ತಾ ಇದ್ರಲ್ಲ ಅದೇ ಬೀಚು. ಸೊ ನಾವು ಈ ಹೋಟ್ಲಲ್ಲಿ ಇವಾಗ ಸ್ಟೇ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿದೆ, ಅಂದರೆ ತುಂಬ ವರ್ಷಗಳಾದಮೇಲೆ ನಾನು ಬೀಚಿಗೆ ಬರ್ತಾಯಿದ್ದೀನಿ. ಸೊ ಐ ಆಮ್ ಸೊ ಎಕ್ಸೈಟೆಡ್. ಸೊ ನಾನು ಅಲ್ಲೋದ್ಮೇಲೆ ನಿಮಗೆ ತೋರಿಸ್ತೀನಿ, ಸರಿನಾ? ಬೀಚ್ ಹತ್ರ ಇಲ್ಲೇ ಹೋಟ್ಲು, ಇಲ್ಲಿ ನಾವು ಸ್ಟೇ ಮಾಡ್ತಾ ಇರೋದು. ಇದು ಚೆನ್ನಾಗಿದೆ ಹೋಟ್ಲಲ್ಲ, ಬಟ್ ಅಂದರೆ ನಾರ್ಮಲ್ ಆಗಿದೆ. ಓಕೆ, ಇದು ವಾಶ್ರೂಮ್ ಇದೆ. ಹೊರಗಡೆ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ಇದು ಹೋಟ್ಲ್, ನಾವು ಸ್ಟೇ ಮಾಡಿರೋ ಹೋಟ್ಲ್ ಇದು. ಇಲ್ಲಿ ಫುಲ್ಲು ಅದೇ ಬೀಚ್ ನೋಡಿ. ಬಾ, ದೂರ ನಾಯಿ ಬಂತು ಏನು ಮಾಡಲ್ಲ ಅದು. ಇದು ಮಮ್ಮಿ ಅನ್ಕೊಂತೀನಿ. ಹಾಲಿದೆ. ಎಲ್ಲಿದ್ದಾರೆ ನಿನ್ನ ಮಕ್ಕಳು? ಎಲ್ಲಿದ್ದಾರೆ? ಮಕ್ಕಳು ಹೊಟ್ಟೆಯಲ್ಲಿದ್ದಾರೆ. ಚಪ್ಪಲಿ ಹಾಕೊಂಡಂತ ಇಲ್ಲಿ ನಡೆಯೋಕ್ಕಾಗಲ್ಲ. ಸೊ ನಾವು ಬಿಟ್ಟು ಹೋಗ್ತೀನಿ. ಬೆಳಿಗ್ಗೆ 7 ಗಂಟೆ ಟೈಮು. ಎಷ್ಟು ಚೆನ್ನಾಗಿದೆ, ಅಲ್ಲೆಲ್ಲ ತೋರ್ಸಕ್ಕಿರ. ತುಂಬಾನೇ ಚೆನ್ನಾಗಿದೆ. ಈ ಬೀಚಲ್ಲಿ ಯಾರು ಇಲ್ಲ. ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಮತ್ತೆ ಇಲ್ಲೊಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ, ಯಾರು ಇಲ್ಲ. ಸೌಂಡ್ ಕೇಳಿಸ್ಕೊಳ್ತಾ ಇದ್ದೀರಾ ಬೀಚದ್ದು? ಎಷ್ಟು ಚೆನ್ನಾಗಿದೆ. ನಿಮ್ಗೆ ಈ ಹಾಡು ಕೇಳಿಸ್ಕೊಂಡ್ರೆ ಏನು ನೆನಪು ಬರ್ತಾ ಇದೆ ಹೇಳಿ? ಸಪ್ತಸಾಗರ ತಾನೇ? ತುಂಬಾ ಚೆನ್ನಾಗಿದೆ. ಮಣ್ಣೆಲ್ಲ ತುಂಬಾ ಗಟ್ಟಿಯಾಗ್ಬಿಟ್ಟಿದೆ ಇಲ್ಲಿ. ಹೆಂಗಿದೆ ಇಲ್ಲಿಂದ ಇಲ್ಲಿ ಬೀಚ್ ಫುಲ್ಲು ಚೆನ್ನಾಗಿ. ಆ್ಯಕ್ಚುಲಿ ಇಲ್ಲಿ ತುಂಬ ಕ್ಲೀನ್ ಇದೆ. कोई तो मेरे साथ खेलता ही नहीं है, सारे लोग उधर खड़ा है, मैं अकेला क्या करूं? ನಾನು ಒಬ್ಬಳೇ ಏನು ಮಾಡಲಿ ಇಲ್ಲಿ? ಫುಲ್ಲು ತಲೆ ಸುತ್ತಾ ಇದೆ. ಗೊತ್ತಿಲ್ಲ, ಅಂದರೆ ಇಲ್ಲಿ ಬಂದಿರೋದಕ್ಕೆ ಆ ಥರ ಇದೇನೋ, ಇಲ್ಲಂದ್ರೆ ಕ್ಲೈಮೇಟ್ಗೆ ಆ ಥರ ಇದೇನೋ ಗೊತ್ತಿಲ್ಲ, ಬಟ್ ಫುಲ್ ತಲೆ ಸುತ್ತಾ ಇದೆ. ಆಮೇಲೆ ಅಲ್ಲಿ ನೀರ ಹತ್ರ ನಿಂತ್ಕೊಂಡಿದ್ರೆ ಹಂಗೆ ಎಳ್ಕೊಂಡೋಗೋ ಥರ ಅನ್ನಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಆಟಾಡೋಕ್ಕಾಗಿಲ್ಲ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾವು ಅಲ್ಲಿ ಗೋಕರ್ಣ ಬೀಚಲ್ಲಿ ಆಟಾಡ್ತೀವಿ. ಇದು ಅದ್ರ ಪಕ್ಕದ ಬೀಚ್ ಇದು. ಸೊ ತುಂಬ ಚೆನ್ನಾಗಿದೆ. ಅಲ್ಲಿ ಆಟ ಆಡ್ಕೊಂಡು ಬಂದಮೇಲೆ ಇಲ್ಲಿ ಮಲ್ಕೊಂಡಿದ್ರೆ ಆಹಾ ಹಾಯಾಗಿದೆ. ಬೀಚ್ ಮುಂದೆನೇ ಜೋಲಾಲಿದಲ್ಲಿ ಮಲ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಮಲ್ಕೊಂಡಾದ್ಮೇಲೆ ನಾವು ದೇವಸ್ಥಾನ ಹತ್ರ ಹೋಗ್ತೀವಿ. ಫ್ರೆಶ್ ಅಪ್ ಆಗಿಬಿಟ್ಟು. ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದ್ರಿಂದ ಫುಲ್ಲು ಸ್ವಲ್ಪ ಟಯರ್ಡ್ನೆಸ್ ಇದೆ, ಬಟ್ ಓಕೆ ಸ್ಟಿಲ್. ನಾಯಿ ಮರಿ, ಇಲ್ಲಿ ಬಾ ಬಾ. ಇದು ನೋಡಿ, ಇದ್ರ ಹೆಸ್ರೇನು? ಹಾಯ್ ಮಾಡು. ಅದು ಬಾಲ ಅಲ್ಲಾಡ್ಸಾ ಇದೆಲ್ಲ, ಅದೇ ಹಾಯ್ ಅಂದರೆ ನಿಮ್ಗೆಲ್ಲರಿಗೂ. ಟಿಂಗ್ 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 ಅಂತ ಅಲ್ಲ? ಅಲ್ಲಿಂದ ಬಂದಮೇಲೆ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದಾದ್ಮೇಲೆ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಇವಾಗ ರೆಡಿ ಆಗ್ಬಿಟ್ವಿ. ಸೊ ಇದು ನನ್ನ ಔಟ್ಫಿಟ್ ಡ್ರೆಸ್ಸು.
ಇಲ್ಲಿ ಆ್ಯಕ್ಚುಲಿ 4 ರೂಮ್ಸ್ ಇದೆ. ಎಲ್ಲ ರೂಮಲ್ಲಿ ಇದ್ದಾರೆ ಅನ್ಕೊಳ್ತೀನಿ. ಇದು ಒಂದೇ ಖಾಲಿತ್ತು, ಸೊ ನಾವು ಬರೋದ್ರಿಂದ ಇದೊಂದು ಸಿಕ್ತು ನಮಗೆ ರೂಮು. ಬಟ್ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ ಲೊಕೇಶನ್. ಮುಂದೆನೂ ಬೀಚ್ ಇದೆ, ಇಲ್ಲಿ ರೂಮ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಸೊ ಟಿಫನ್ನು ಚಾಯ್ ಟೀ ಎಲ್ಲ ಇಲ್ಲಿ ಇರೋ ಒಂದು ಆಂಟಿ ಅಂಕಲ್ ಇರ್ತಾರೆ, ಸೊ ಅವರೇ ಎಲ್ಲ ಮಾಡಿಕೊಡ್ತಾರೆ. ಕಾಫಿ ಏನೋ ಚೆನ್ನಾಗೇ ಇತ್ತು. ಟಿಫನ್ ಇನ್ನೂ ತಿಂದಿಲ್ಲ, ತಿಂದು ನೋಡ್ಬೇಕು ಹೇಗಿದೆ ಅಂತ. ಸೊ ಟೇಸ್ಟ್ ಮಾಡಾದ್ಮೇಲೆ ಹೇಳ್ತೀನಿ. ಬಟ್ ನಿಮಗೆ ಈ ಲೊಕೇಶನ್ನು ಹೇಳ್ತೀನಿ ಎಲ್ಲಿ ಬರುತ್ತೆ ಅಂತ. ನನಗೆ ಈ ಲೊಕೇಶನ್ ಪ್ರಾಪರಾಗಿ ಗೊತ್ತಿಲ್ಲ ಎಲ್ಲಿದೆ ಅಂತ. ನಾನು ಆಂಟಿ ಅಂಕಲ್ನ ಕೇಳ್ಬಿಟ್ಟು ಹೇಳ್ತೀನಿ. ಸೊ ಅಂದರೆ ಜನ ಇಲ್ಲಿ ಜಾಸ್ತಿ ಇರೋದಿಲ್ಲ. ಸೊ ಇಲ್ಲಿ ಚೆನ್ನಾಗೆ ಆರಾಮಾಗಿ ಆಟಾಡ್ಬೋದು. ಫ್ರೆಂಡ್ಸ್ ಫ್ಯಾಮ್ಲಿ ಎಲ್ಲರೂ ಬಂದರೆ ನೋಡಿ ತುಂಬ ಕಡಿಮೆ ಜನ ಇದ್ದಾರೆ. ಅದೇ ಗೋಕರ್ಣದಲ್ಲಾದರೆ ತುಂಬ ಜನ ಇರ್ತಾರೆ, ಆಟಾಡೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ ನನಗೆ, ಬಟ್ ಗೊತ್ತಿಲ್ಲ. ತುಂಬ ವರ್ಷಗಳಾದಮೇಲೆ ನಾನು ಬರ್ತಾ ಇರೋದು ಬೀಚ್ಗೆ, ಸೊ ಹಾಗಾಗಿ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಟಿಫನ್ಗೆ ಲೆಮನ್ ರೈಸ್ ಮತ್ತು ಚಟ್ನಿ ಕೊಟ್ಟಿದ್ದಾರೆ, ಚೆನ್ನಾಗೇ ಇದೆ. ಬಟ್ ಓಕೆ, ಅಷ್ಟೊಂದೇನಿಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಓಕೆ ಓಕೆ ಇದೆ. ನಾವು ಬಸ್ಸಲ್ಲೇ ಬಂದಿರೋದ್ರಿಂದ ಎಲ್ಲ ಬಸ್ಸಲ್ಲೇ ಓಡಾಡಬೇಕು, ಇಲ್ಲ ಆಟೋನೂ ಇಲ್ಲ. ಸೊ ಅದು ಬಸ್ ಸ್ಟಾಪ್ ಅಲ್ಲಿ ಇರೋದು. ಬಟ್ ಅಲ್ಲಿ ತುಂಬ ಕಾವು ಹೊಡಿತಾಯಿತ್ತು, ಸೆಕೆ ಆಗ್ತಾಯಿತ್ತು ಅಂತ ಇಲ್ಲಿ ಬಂದು ಮರದ ಹತ್ರನೇ ಕೂತ್ಕೊಂಡಿದ್ದೀನಿ. ತುಂಬ ತಣ್ಣಗಿದೆ ಇಲ್ಲಿ. ಸೊ ಚೆನ್ನಾಗಿದೆ. ಇನ್ನೂ ಬಸ್ಸೇ ಬರ್ತಾಯಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಅಲ್ಲಿ ಬಸ್ ಇಳ್ಕೊಂಡು ಈ ಜಾಗಕ್ಕೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರ, ನಿಜವಾಗ್ಲೂ. ಅಲ್ಲಿದೆಲ್ಲ, ಅಲ್ಲಿ ಬೋಟ್ ಕಾಣಿಸ್ತಿದೆಲ್ಲ, ಅಲ್ಲಿ ಹೋಗ್ಬೇಕು ಇವಾಗ ನಡ್ಕೊಂಡು. ಸೊ ಎಷ್ಟು ಟಿಕೆಟ್ ಅಂತ ಗೊತ್ತಿಲ್ಲ, ನಾನು ಹೇಳ್ತೀನಿ ರೀ ಎಲ್ಲ ಹೋದ್ಮೇಲೆ ನಿಮಗೆ. ಕೊಡೆ ಓಪನ್ ಮಾಡು. ನನ್ನನ್ನೇ ನೋಡ್ತಾ ಇರೋದು. ಹಾಯ್, ಆರಾಮಿದಿ? ಹಾಂ ಆರಾಮ. ಇವ್ರ ಭಾಷೆದಲ್ಲಿ ಹೆಂಗ ಆರಾಮಿದಿ ಹಂಗೆ ಹೆಂಗೆ ಮಾತಾಡ್ತಾರೆ ಇವಾಗ? ನಂಗೂ ಗೊತ್ತಿಲ್ಲ. ಆರಾಮ ಉಂಟು, ಚಲೋ ಉಂಟು. ಚಲೋ ಉಂಟು, ಇನ್ನ ಹೇಳು. ಇದರ ಕುಚ್ ಕುಚ್ ನೈ ಓನ್ಲಿ ಕನ್ನಡ ಹೈ ಅಂತಾರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಊರೆಲ್ಲ ನೋಡೋಕ್ಕೆ. ಬಟ್ ಬಿಸಿಲು ಕಾಲದಲ್ಲಿ ಬರಬಾರ್ದು, ಬಂದರೆ ಮಳೆ ಕಾಲದಲ್ಲಿ ಬರಬೇಕು, ತುಂಬಾ ಚೆನ್ನಾಗಿರುತ್ತೆ. ಆವಾಗ ನಿಮಗೆ ಸಪ್ತ ಸಾಗರ ದಾಚೆ ಎಲ್ಲೋ ಅಲ್ಲ, ಬೋಟ್ ಸ್ಟಾಪ್. ಇದು ಬೋಟ್ ಸ್ಟಾಪ್. ಅಲ್ಲಿಂದ ಇಲ್ಲಿಗೆ ಬೋಟ್ಗೆ ಜಸ್ಟ್ 10 ರೂಪಾಯಿ ಮಾತ್ರನೇ. ಸೊ ಇಲ್ಲಿ ಫುಲ್ಲು ಫಿಶ್ ಸ್ಮೆಲ್ ಬರ್ತಾ ಇದೆ. ಬಟ್ ಸಮುದ್ರ ಇರೋದ್ರಿಂದ ಇಲ್ಲೆಲ್ಲ ಫಿಶಿಂಗ್ ಮಾಡ್ತಾರಲ್ಲ, ಅದಕ್ಕೆ ನೋಡಿ ಅಲ್ಲಿಂದ ಅಲ್ಲಿ ಮತ್ತು ಅಲ್ಲಿ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತೈತಲ್ಲ, ಅಲ್ಲಿ ಹನುಮಾನ್ ಜಂಡ. ಸೊ ಅಲ್ಲಿಂದ ಇಲ್ಲಿಗೆ 10 ರೂಪಾಯಿ. ಇಲ್ಲೆಲ್ಲ ಆಲ್ಮೋಸ್ಟ್ ಬ್ರಾಹ್ಮಣ್ಸೇ ಇದ್ದಾರೆ ಗೋಕರ್ಣದಲ್ಲಿ. ಸೊ ನಾನು ಎಲ್ಲ ಹೋಗ್ತಾ ಇದ್ದೀನಿ ಅಂತ ನಿಮಗೂ ಡೌಟ್ ಇತ್ತು. ಸೊ ನಾವು ಜಾಗಕ್ಕೆ ಬಂದಿದ್ದೀವಿ. ಜಾಸ್ತಿ ಜನ ಅಂತೂ ಇಲ್ಲ, ಬಟ್ ಕಡಿಮೆ ಜನ ಇದ್ದಾರೆ. ಶಾಪಿಂಗ್ ಮಾಡೋಕ್ಕಂತೂ ತುಂಬ ಐಟಮ್ಸ್ ಇದೆ. ಬಟ್ ನನ್ನ ಪ್ರಕಾರ ವೇಸ್ಟ್, ಯಾಕಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲ ಥರನೂ ಸಿಗುತ್ತೆ ಇಲ್ಲಿ.
ಬಿಲ್ಪತ್ರೆ ತೊಗೊಂಡೆ. ಅದಾದಮೇಲೆ ಏನಕ್ಕೆ ಇವರೆಲ್ಲ ನಿಂತ್ಕೊಂಡಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ಪಂಚೆ ಉಟ್ಕೊಂಡೆ ಒಳಗಡೆ ಹೋಗಬೇಕು. ಸೊ ಪಂಚೆ ಇಲ್ಲಾಂದರೆ ಯಾರಿಗೂ ಬಿಡೋದಿಲ್ಲ, ಹುಡುಗಿ ಆಗಲಿ ಹುಡುಗನೇ ಆಗಲಿ. ಸೊ ಡ್ರೆಸ್ಸು ಸೀರೆ ಉಟ್ಕೊಂಡು ಬಂದಿದ್ದರೆ ತೊಂದರೆ ಇಲ್ಲ. ಸೊ ಜೀನ್ಸ್ ಏನಾದರೂ ಹಾಕ್ಕೊಂಬಂದಿದ್ರೆ ಅವರೂ ಪಂಚೆನ ತೊಗೊಂಡು ಉಟ್ಕೊಂಡು ಒಳಗಡೆ ಹೋಗ್ಬೋದು. ಸೊ ಅದಾದಮೇಲೆ ನಂಗೆ ದರ್ಶನವೂ ಸ್ವಲ್ಪ ಬೇಗನೆ ಮುಗ್ದೋಯ್ತು. ದೇವಸ್ಥಾನದಲ್ಲಿ ದರ್ಶನ ಅಂತೂ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಳಗಡೆ ಹೋಗಿ. ಯಾಕಂದರೆ ನಾನು ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿದ್ದೆ, ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತದೆ. ನನಗೆ ದೇವಸ್ಥಾನಗಳಂದರೆ ಆ್ಯಕ್ಚುಲಿ ತುಂಬಾ ಇಷ್ಟ. ಚೆನ್ನಾಗಿತ್ತು. ಆಲ್ಮೋಸ್ಟು ಮಹಾಬಲೇಶ್ವರ ದೇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಈ ದೇವಸ್ಥಾನ ಬಗ್ಗೆ. ಸೊ ಇದು ಶಿವಪ್ಪಂದು ಒಂದು ಲಿಂಗ ಈ ಗೋಕರ್ಣದಲ್ಲಿ ಇರೋದು. ಸೊ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಸೊ ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಓದಿ ತಿಳ್ಕೊಳ್ಳಿ ದೇವಸ್ಥಾನಗಳ ಬಗ್ಗೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಬಂದು ವಿಸಿಟ್ ಕೂಡ ಮಾಡಿ. ದೇವರ ದರ್ಶನ ಮುಗೀತು. ಅದಾದಮೇಲೆ ಬೀಚ್ಗೆ ಹೋಗೋಣ ಅಂತ ಈ ಕಡೆ ರೋಡಲ್ಲಿ ಬಂದರೆ ಮಸಾಲ ಐಟಮ್ಸ್ ಅಂತೂ ತುಂಬಾ ಇಟ್ಟಿದ್ರು. ಗಮ್ ಅಂತ ಸ್ಮೆಲ್ ಬರ್ತಾಯಿತ್ತು, ಫುಲ್ ರೋಡೇ ಅದು. ಅದಾದಮೇಲೆ ಇಲ್ಲಿ ಫ್ಲೇವರ್ ಸಾಂಬ್ರಾಣಿ ಹೊಗೆಗಂತಲೇ ಇಟ್ಟಿದ್ದಾರೆ. ತುಂಬ ಒಳ್ಳೆ ಸ್ಮೆಲ್ ಇತ್ತು. ಇದು ನೋಡ್ತಾ ಇದ್ರಲ್ಲ, ಇದು ಎಲ್ಲ ಹೇರ್ ಕೇರ್ ಪ್ರಾಡಕ್ಟು. ಆ್ಯಕ್ಚುಲಿ ಈ ಕಾಯಿ ಎಲ್ಲಾದರೂ ಸಿಕ್ಕಿದ್ರೆ ನೀವು ಹೇರ್ಗೋಸ್ಕರ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಐ ಥಿಂಕ್ ಇದು ನಿಮ್ಗೆ ಸಿಕ್ಕಿದ್ರೆ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಒಡ್ಬಿಟ್ಟು ಶಾಂಪೂದಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡಬೇಕು. ಸೊ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ಗೋಕರ್ಣ ಬೀಚು. ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಬಿಸಿಲು ಎಷ್ಟು ಸಿಕ್ಕಾಪಟ್ಟೆ ಇದೆ ಅಂದರೆ ಇಲ್ಲಿದೆ ಅಲ್ಲ ಮಣ್ಣು ಸುಡ್ತಾನೆ ಇದೆ, ತುಂಬ ಬಿಸಿಯಾಗಿ ಸುಡ್ತಾ ಇದೆ. ಮತ್ತು ದೇವಸ್ಥಾನದಲ್ಲಿ ದರ್ಶನ ಅಂತೂ ಆಯಿತು. ಬಟ್ ಎಲ್ಲರೂ ಪಂಚೆ ಉಟ್ಕೊಂಡೇ ಬರಬೇಕು. ಹೆಣ್ಮಕ್ಳು ಜೀನ್ಸ್ ಹಾಕೊಂಡು ಬಂದಿದ್ರೆ ಅವರು ಪಂಚೆ ತೊಗೊಂಡು ಹುಡ್ಕೊಂಡು ಒಳಗಡೆ ಹೋಗ್ಬೋದು. ಬಟ್ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಗೋಕರ್ಣಕ್ಕೆ ಬರ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮೆಲ್ಲ ಇದೆ ಅಲ್ಲಿ ಹಿಂದ್ಗಡೆ. ಐ ಥಿಂಕ್ ನಾನು ಕ್ಯಾಮೆಲ್ ರೈಡ್ಗೆ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ, ಕೇಳಿಬಿಟ್ಟು ಹತ್ತುತ್ತೀನಿ, ನೋಡೋಣ. ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ, ಹತ್ತಬೇಕಾ ಬೇಡ ಅಂತಲೂ ಒಂದು ಸತಿ ಯೋಚನೆ ಮಾಡಬೇಕು. ನೋಡೋಣ. ಬಟ್ ತುಂಬ ಚೆನ್ನಾಗಿದೆ. ವಾವ್. ಬಟ್ ಇದು ತುಂಬ ಜನ ಇದ್ದಾರೆ. ನಾವು ಇದ್ದಿದ್ದ ಕಡೆ ಯಾರು ಅಷ್ಟೊಂದು ಜನ ಇದ್ದಿದ್ದಿಲ್ಲ ಬೀಚಲ್ಲಿ. ತುಂಬಾ ಖಾಲಿಯಾಗಿತ್ತು. ಬಟ್ ಇಲ್ಲಿ ತುಂಬ ಜನ ಇದ್ದಾರೆ. बच्चे लोगों को 50 है। इसका नाम क्या है? बाहुबली। अच्छा, इसका नाम? हाँ, मथुर। ओ, अलग है नाम, अच्छा है। अच्छा, ये काटता तो नहीं है? इधर ಹೆಸರು मथुर, इधर ಹೆಸರು मथुर, इधर ಹೆಸರು बाहुबली ಅಂತ. मैं बाहुबली के साथ जाऊँ. ಗೋಕರ್ಣ ಬೀಚ್ ನೋಡ್ಕೊಂಡ್ವಿ. ಇವಾಗ ದೇವಸ್ಥಾನ ದರ್ಶನ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ವಿ, ಅಂದರೆ ಲೈಕ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.